ಮತ್ತೆ ವಟಾರದ ಜನ ಎಲ್ಲ ಹೇಗೆ? ಆರಾಧನಾ ಹೇಗೆ? ಸ್ಟಾರ್ಟಿಂಗ್ ಒಟ್ಟಾರದಲ್ಲಿ ಕಷ್ಟ ಆಗ್ತಿತ್ತು, ಯಾಕಂದ್ರೆ ಅದು ನನಗೆ ಗೊತ್ತಿಲ್ದಿರೋ ಪ್ರಪಂಚ ಅಲ್ವಾ. ಆದರೆ ನನ್ನ ಜೊತೆ ಮುನಿಯಮ್ಮ ಇದ್ದಾರಲ್ಲ, ಎಲ್ಲ ಅಡ್ಜಸ್ಟ್ ಆಗ್ಬಿಡ್ತು. ಈಗೊಂಥರ ಅದೇ ನನ್ನ ಪ್ರಪಂಚ ಅಂತ ಅನಿಸ್ತಿದೆ. ನನಗೆ ನನ್ನ ಮೇಲೆ ಪ್ರೌಡ್ ಫೀಲ್ ಆಗ್ತಿದೆ ಗೊತ್ತಾ. ಒಂದ್ಸಲ ನಿನ್ನೂ ಕರ್ಕೊಂಡು ಹೋಗ್ತೀನಿ. ಆ ಹುಡುಗಿ ಅಷ್ಟೊಂದು ಒಳ್ಳೆಯವಳೇನು? ಒಳ್ಳೆಯವರೇ, ಒಂಥರ ಒಳ್ಳೆಯವರು, ಒಂಥರ ಕೆಟ್ಟವರು. ಸಿಡುಕ್ ಮೂತಿ ಸುಬ್ಬಮ್ಮ ಒಟ ಒಟ ಅಂತಾನೆ ಇರ್ತಾರೆ, ಬೈತಾನೆ ಇರ್ತಾರೆ. ಹಾ, ಈ ಬೈಯೋರು ಅದ್ ಯಾವಾಗಿಂದ ನಿಂಗೆ ಇಷ್ಟ ಆಗೋದ್ರಪ್ಪ? ಬೈಯೋರು ಒಳ್ಳೇದಕ್ಕೆ ಬೈತಿದ್ರೆ ಅವ್ರ ಮಾತು ಕೇಳ್ಬೇಕಂತ ನೀನೇ ಹೇಳಿದ್ಯಲ್ಲ. ಆಗ ನೋಡಿದ್ರೆ ಮುನಿಯಮ್ಮ ಸ್ವಲ್ಪ ನಿಂತಾರನೆ. ನೀನಾದ್ರೆ ನನಗೆ ಬೈಕೊಂಡು ನನ್ನೆಲ್ಲ ಕೆಲಸನೂ ನೀನೇ ಮಾಡ್ತೀಯ, ಆದರೆ ಅವರು ನನ್ನ ಕೆಲಸನ ನನ್ನ ಹತ್ರನೇ ಮಾಡಿಸ್ತಾರೆ. ಮಾಡಲಿಲ್ಲ ಅಂದರೆ ಮುಗಿತಮ್ಮ, ಚಂಡಿಗೆ ಚಾಮುಂಡಿ ಆಗ್ಬಿಡ್ತಾರೆ. ತುಂಬ ಡೇಂಜರು. ಹೆಣ್ಣು ಬದುಕನ್ನು ಬದಲಿಸುವ ಮಾಯೆ ತಾಯಿ. ಆ ಮಾಯೆಯ ಶ್ರೀರಕ್ಷೆ ಅವನಿಗಿದೆ. ನೀನು ಅವನಿಗೆ ಬದುಕು ಕೊಟ್ಟಿದ್ದೀಯ ತಾಯಿ. ಅವಳು ಅವನಿಗೆ ಬದುಕು ಕಲಿಸ್ತಾ ಇದ್ದಾಳೆ. ಸಾರಿ ಫಾದರ್ ಇಲ್ಲ, ನೀವು ಬೇಕು ಅಂದರೆ ಆಮೇಲೆ ನಾನು ತೆಗೆದುಕೊಡ್ತೀನಿ. ಇಲ್ಲಿ ತಂದಿರೋದಷ್ಟು ಆರಾಧನೆ ಅವರಿಗೆ. ಅಂದರೆ ವಟಾರದವ್ರ ಎಲ್ರಿಗೂ. ಏನ್ರ ನಿಂತಿದ್ದೀರ ಅಚ್ಚರ್ತ ಮಾತ್ರ. ಓಕೆ ಬಾ. ವರ್ಷದಿದೆಯಾ ತಾನೆ? ಆರಾಧನವ್ರೆ, ಇವ್ರು ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ಸಿ, ಬಿಗ್ ಫೈನಾನ್ಷಿಯರ್ ಎಲ್ಲ ಈ ತರ ಬಾಡಿ ಗಾರ್ಡ್ಸ್ನ ಇಟ್ಕೊಂಡಿರ್ತಾರೆ. ಐ ಆಮ್ ಜಸ್ಟ್ ಲೈಕಿಂಗ್ ದಟ್. ಲೈ, ನನಗೆ ಮಾತ್ರ ಚೇರ್ ಹಾಕಿದಿರದ್ರು, ನಿಮ್ಮ ಅತ್ತಿಗೆಗೂ ಚೇರ್ ಹಾಕಿ. ಓಕೆ ಬಾಸ್. ಆರಾಧನವ್ರೆ, ನಿಂತೇ ಇದ್ದೀರಲ್ಲ, ನಿಮಗೆ ಕಾಲು ನೋವಾಗತ್ತೆ, ಕೂತ್ಕೊಳ್ಳಿ. ಪರವಾಗಿಲ್ಲ. ಪರವಾಗಿಲ್ವಾ? ಏನ್ರ ಚೇರ್ ಕಯ್ಯೋ. ಆರಾಧನವ್ರೆ, ನೀವು ನಿಂತಿರ್ತೀರ ಅಂದಮೇಲೆ ನಾನು ಜೀವಮಾನ ಪರ್ಯಂತ ನಿಂತಿರ್ತೀನಿ. ನೀವು ಹೇಗೋ ನಾನು ಹಾಗೆ. ಈ ಏರಿಯಾದಲ್ಲಿ ನಾನು ಸಖತ್ ಪವರ್ಫುಲ್ ಮ್ಯಾನ್. ನಿಮ್ಗೇನಾರ ಹೆಲ್ಪ್ ಬೇಕಿದ್ರೆ ಕೇಳಿ. ಯಾಕೆ ಮಾತಾಡಲ್ವಾ? ಇರಲಿ ಬಿಡಿ, ಹುಡುಗಿರು ಅಂತಂದಮೇಲೆ ಸಂಕೋಚ ನಾಚಿಕೆ ಎಲ್ಲ ಇರುತ್ತೆ. ಅದರಲ್ಲೂ ನಾನು ಲವ್ಗಿವು ಅಂತ ನಿಮ್ಮ ಹಿಂದೆ ಬಿದ್ದಿದ್ದೀನಿ. ಪಾಪ ನಿಮಗೂ ಕಷ್ಟ ಆಗತ್ತೆ. ತಲೆ ಹರಟೆ, ನಮ್ಮ ಹುಡುಗಿಗೆ ತೊಂದರೆ ಕೊಡ್ಬೇಡ, ಸುಮ್ಮನೆ ಹೋಗೋ. ಓಲ್ಡ್ ಅಜ್ಜಿ, ನೀವೇ ತಾನೆ ನನ್ನ ಡಾರ್ಲಿಂಗ್ನ ಟೇಕ್ ಕೇರ್ ಮಾಡ್ತಾ ಇರೋದು. ಲೇ, ಹೋಗ್ರ, ಕಾರಲ್ಲಿ ಚುರುಬರಿ ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ ಇದೆ, ತೊಗೊಂಬನ್ನಿ. ನೋಡಿ ಪುರುಷೋತ್ತಮ ಅವ್ರೆ, ಸ್ಟಾಪ್ ಸ್ಟಾಪ್. ಏನಂದ್ರಿ? ನೋಡಿ ಇವೆ. ಅದಲ್ಲ, ಅದಕ್ಕೂ ಮುಂಚೆ ನೋಡಿ ಪುರುಷೋತ್ತಮ ಅವ್ರೆ, ಪುರುಷೋತ್ತಮ. ನನ್ನ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ಲ. ಆರಾಧನವ್ರೆ, ಪ್ಲೀಸ್ ಇನ್ನೊಂದೇ ಒಂದ್ಸಲ ನನ್ನ ಹೆಸರು ಕರೆದ್ಬಿಡಿ, ಕೇಳಿಸ್ಕೊಂಡು ಹಾಗೇ ಹೊರಟೋಗ್ತೀನಿ. ನೋಡಿ ಪುರುಷೋತ್ತಮ ಅವ್ರೆ, ಈ ತರ ವಠಾರಿಗೆ ಬಂದು ಗಲಾಟೆ ಮಾಡೋದು ಸರಿ ಇರಲ್ಲ. ದಯವಿಟ್ಟು ಹೊರಟೋಗಿ. ನಮ್ಮ ಹುಡುಗಿಗೆ ಕಷ್ಟ ಆಗ್ತಿದೆ, ಇಟ್ಸ್ ಓಕೆ. ಕಷ್ಟಪಟ್ಟು ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀನಿ. ಒಂದು ಮಾತು, ಪ್ರಸಾದ ತಗೊಂಡೋಗಿ ಪುರುಷೋತ್ತಮ ಅವ್ರೆ ಅಂತ. ಲೇ ಹುಡುಗ್ರ, ಹೊರಡಣ ಕಣ್ರೋ.
ನಮ್ಮ ಹುಡುಗಿ ಮನ್ಸಿಗೆ ನೋವಾದ್ರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ. ಅರನವ್ರೆ ಹೊರಡ್ತಿದ್ದೀನಿ. ಟೇಕ್ ಕೇರ್, ಸಿ ಯು ಸೂನ್. ಜಸ್ಟ್ ಎ ಮಿನಿಟ್. ಬೇಡವಾ? ಟೇಕ್ ಯುವರ್ ಓನ್ ಟೈಮ್. ಬಾಯ್. Ladies and gentlemen, side please. ಕುರ್ಚಿಗೇನಾದ್ರೂ ಹುಚ್ಚಿಗಿಚ್ಚಿ ಹಿಡ್ದಿದ್ಯಾ? ಹಣ್ಣು ನಮ್ಮನೆಗೆನೆ. ಅಣ್ಣ ಹಣ್ಣು ಒಟ್ಟಾರ್ದವ್ರದ್ದು ತಗೋ. ಅದ್ ಸರಿ, ಆ ಹುಡುಗಿ ಏನ್ ಮಾಡ್ಕೊಂಡಿದ್ದಾಳೆ? ಕಂಪ್ನಿ ಕಟ್ಟೋದೇ ಡ್ರೀಮ್, ಅದಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ. ಒಂದೊಂದು ರೂಪಾಯಿಗೂ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಗೊತ್ತಾ? ನನ್ನ ಸೇವಿಂಗ್ಸು ಅವರಿಂದನೇ ಕಲಿತಿರೋದು, ಆದರೆ ದುಡ್ಡೇ ನನ್ನ ಕೈಯಲ್ಲಿ ನಿಲ್ಲಮ್ಮ. ಅದೊಂದೇ ಪ್ರಾಬ್ಲಮ್, ಅದಕ್ಕೂ ಮುನಿಯಮ್ಮ ಬೈತಾರೆ. ಹಾಗಿದ್ರೆ ನೀನಲ್ಲಿ ಖುಷಿಯಾಗಿದ್ಯಾ ಅಲ್ವಾ? ನೀನ್ ಜೊತೆಗಿಲ್ಲ, ನಿಮ್ಮೆಲ್ರ ಜೊತೆ ನನ್ನ ಮನೇಲಿಲ್ಲ ಅನ್ನೋದು ಬಿಟ್ರೆ ಅಲ್ಲಿ ನಾನು ಖುಷಿಯಾಗೇ ಇದೀನಮ್ಮ. ಅಂದಾಗೆ ಅವಾಗ ಮುನಿಯಮ್ಮ ನಂಗೆ ಪಾರ್ಟಿನೂ ಕೊಡಿಸ್ತಾರೆ. ಪಾರ್ಟಿನಾ? ಹ್ಞೂಮ್ಮ, ಚಾಕ್ಲೇಟ್ ಪಾರ್ಟಿ, ಐಸ್ ಕ್ರೀಮ್ ಪಾರ್ಟಿ, ಪಾನಿಪುರಿ ಪಾರ್ಟಿ, ಟೀ ಪಾರ್ಟಿ. 10 ರೂಪಾಯಿಲೇ ಪಾರ್ಟಿ ಮುಗಿಸ್ಬಿಡ್ತಾರೆ. ಅಮ್ಮ, ಏನಾಯ್ತು? ರಾಜ್, ಇವಾಗ ನಾನೇನೋ ಕೊಡ್ತೀನಿ, ತಗೋತ್ಯಾ? ಏನಮ್ಮ? ಸ್ಯಾಂಡಿ, ಹೇಗ್ ಕಾಣಿಸ್ತಾ ಇದೀನಿ? ಅಮ್ಮ, ಯು ಲುಕಿಂಗ್ ವೆರಿ ಗುಡ್. ಥ್ಯಾಂಕ್ ಯು. ಮತ್ತೆ 3 ತಿಂಗಳಾದ್ಮೇಲೆ ನನ್ನ ತಮ್ಮನ್ನ ಮೀಟ್ ಮಾಡ್ತಾ ಇದೀನಿ. ಇಷ್ಟು ರೆಡಿ ಆಗ್ಲಿಲ್ಲ ಅಂದ್ರೆ ಹೇಗೆ? ಐ ಆಮ್ ಸೋ ಎಕ್ಸೈಟೆಡ್. ಬಾ ಹೋಗೋಣ, ಟೈಮ್ ಆಯ್ತು. ಅಮಲ, ಎಲ್ಲಾದ್ರೂ ಹೊರಟಿದ್ದ? ಹ್ಞೂ ಅಪ್ಪ, ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಓಕೆ, ಹೋಗುವ ಮಗ, ಒಳ್ಳೇದಾಗಿ. ಹೇಳಿದ್ರೆ ನೀವು ಹೋಗ್ತಿದ್ದೀರಾ? ಹೌದು ಮಾವ, ಯಾಕೆ ಏನಾದರೂ ಕೆಲಸ ಆಯ್ತಾ? ಅದು ಇವತ್ತೊಂದು ಕ್ಲೈಂಟ್ ಮೀಟಿಂಗ್ ಇದೆ, ಅದಕ್ಕೆ ನೀವು ಇರಬೇಕಾಗುತ್ತೆ ಅಂತ ಹೇಳಿದ್ದೆ ನಾನು. ಸಾರಿ ಮಾವ, ನಿಜವಾಗ್ಲೂ ಮರ್ತೋಗ್ಬಿಟ್ಟೆ. ಸ್ಯಾಂಡಿ, ಯು ಕ್ಯಾರಿ ಆನ್, ಆಫೀಸ್ಗೆ ಹೋಗು. ಐ ಕ್ಯಾನ್ ಮ್ಯಾನೇಜ್. ಬಾಯ್ ಅಪ್ಪ. ಬಾಯ್ ಮಗ. ನಾನು ಹೋಗ್ತಿರೋ ಕೆಲಸ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡಿಯಪ್ಪ. ಒಳ್ಳೆ ಕೆಲಸ ಮಾಡುವಾಗ ಮತ್ತೆ ಒಳ್ಳೆಯವ್ರಿಗೆ ಯಾವತ್ತೂ ಗೆಲುವೇ ಆಗುತ್ತೆ. ಹೋಗುವ ಮಗನೇ, ಒಳ್ಳೇದಾಗ. ಥ್ಯಾಂಕ್ ಯು ಪಾ. ಏನಮ್ಮ ಇದು? ಈ ಮನೆಗ್ ಬಂದ್ಬಿಡು ಕಂದ.
ಅರ್ಥ ಆಗ್ಲಿಲ್ಲ. ರಾಜ್, ಇದ್ರಲ್ಲಿ 1,00,000 ಇದೆ. ಈ ದುಡ್ಡು ತಗೊಂಡು ಹೋಗಿ ನಿಮ್ಮ ಅಪ್ಪನಿಗೆ ಕೊಡು. ನೀನೇ ದುಡ್ದಿರೋ ಹಣ ಅಂತ ಹೇಳು. ಮನೆಗ್ ಬಾರೋ. ರಿಯಲಿ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಒಟ್ಟಾರದಲ್ಲಿ ಇತ್ಕೊಂಡು ಯಾವ್ದೋ ಸಣ್ಣ ಪುಟ್ಟ ಕೆಲಸ ಮಾಡಿ 1,00,000 ಹೇಗಪ್ಪ ದುಡಿಯೋದು ಅಂತ ಟೆನ್ಷನ್ ಆಗಿತ್ತು. ಆದ್ರೆ ಇದನ್ನ ನಿನ್ನ ಹತ್ರ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ನೀನ್ ನೋಡು, ನನ್ನನ್ನು ಅರ್ಥ ಮಾಡ್ಕೊಂಡು ನೀನೇ ತಗೊಂಬಂದು ಕೊಟ್ಟಿದ್ಯಾ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಈ ದುಡ್ಡು ಅಪ್ಪಂದು ತಾನೆ? ಅಪ್ಪಂಗೆ ಗೊತ್ತಿಲ್ಲದೆ ತಗೊಂಬಂದ್ಯಾ? ನಮ್ಮಮ್ಮ ಅಪ್ಪಂಗೆ ಹೇಳ್ದೆ ಏನೂ ಮಾಡಲ್ಲ ಅಂತ ತಪ್ಪಿಳ್ಕೊಬಿಟ್ಟಿದ್ದೆ. ಮಗನಿಗೋಸ್ಕರ ಅಮ್ಮ ಏನು ಬೇಕಾದ್ರೂ ಮಾಡ್ತಾರಲ್ಲ. ಥ್ಯಾಂಕ್ ಯು. ಇರ್ಲಿ ಬಿಡು, ಅಪ್ಪನ ದುಡ್ಡು ತಂದು ಒಳ್ಳೆ ಕೆಲಸನೇ ಮಾಡಿದ್ಯಾ. ಅಪ್ಪನ ಚಾಲೆಂಜ್ ಇದ್ದಿದ್ದೆ ಅವ್ರ ಹೆಸರು ಎಲ್ಲೂ ಬಳಸದೆ 1,00,000 ದುಡಿಬೇಕು ಅಂತ. ಅಪ್ಪನ ದುಡ್ಡೆ ಅಪ್ಪಂಗೆ ವಾಪಸ್ ತಗೊಂಡೋಗಿ ಕೊಟ್ರೆ ಅವ್ರಿಗೆ ಹೇಗೆ ಗೊತ್ತಾಗತ್ತೆ? ಸುಳ್ಳು ಸುಳ್ಳೇ ಅಲ್ಲ, ಅದು ಇನ್ನೊಬ್ರಿಗೆ ಸುಳ್ಳು ಅಂತ ಗೊತ್ತಾಗೋವರೆಗೂ. ಆಮ್ ಐ ರೈಟ್? ಸರಿಮಾ, ನಡಿ ಹೋಗೋಣ, ಮನೆಗೆ ಹೋಗೋಣ. ಇದನ್ನ ಅಪ್ಪನ್ ಕೊಟ್ಬಿಟ್ಟು ನಾನು ಅಲ್ಲೇ ಇರ್ತೀನಿ, ಸ್ವಾಭಿಮಾನ ಇಲ್ಲದೆ. ರಾಜ್, ನಾನು ನಿನಗೆ ಬೇಕಾಗಿರೋದು ಅದೇ ತಾನೆ. ಅಪ್ಪ ಹೇಳ್ತಿದ್ರು ಅವ್ರ ಹೆಸರು ಎಲ್ಲೂ ಬಳಸದೆ 1,00,000 ದುಡಿ ಅಂತ. ಆದರೆ ನಿನಗೆ ನಾನು ಮನೆಗೆ ಬರಬೇಕು ಅಷ್ಟೇ ಅಲ್ಲ ನಿನ್ನ ಉದ್ದೇಶ? ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಅಪ್ಪ ನನ್ನ ಮನೆಯಿಂದ ಆಚೆ ಹಾಕಿರೋ ಉದ್ದೇಶ ನೆರವೇರಿಲ್ಲ ಅಂದ್ರೂ ಪರವಾಗಿಲ್ಲ. ನನ್ನ ಸ್ವಾಭಿಮಾನ ಬಿಟ್ಟು ನಾನು ನಿಮ್ಮ ಜೊತೆ ಬರ್ತೀನಿ. ನಡಿ ಹೋಗೋಣ. ಯಾಕೋ ಹೀಗೆಲ್ಲ ಮಾತಾಡ್ತೀಯ? ಮನೆಯವ್ರ ಜೊತೆ ಎಂತ ಸ್ವಾಭಿಮಾನನೋ ನೋಡು. ಸುಮ್ಮನೆ ಏನೇನೋ ಮಾತಾಡ್ಬೇಡ, ನಡಿ ಮನೆಗೆ. ನಾನು ಬರಲ್ಲ.